ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಕಂಟಿನ್ಯೂಸ್ ಆಗಿ ಮಳೆ ಇರೋದ್ರಿಂದ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ, ಸ್ವಲ್ಪ ಒಳ್ಳೆಯದಾಗ್ತಾ ಇದೆ. ಈಗ ಇಲ್ಲಿ ಒಂದು ಹಲಸಿನ ಮರ ಇದೆ ನಮ್ಮದು, ಅದಕ್ಕೆ ತುಂಬ ಹಲಸಿನ ಹಣ್ಣು ಬಿಟ್ಟಿತ್ತು. ಸ್ವಲ್ಪ ಕಟ್ ಮಾಡಿ ಕೊಂಡೋದ್ರು. ಈಗ ಸ್ವಲ್ಪವೇ ಇದೆ ಹಲಸಿನ ಹಣ್ಣು. ಅದಿನ್ನು ಹಣ್ಣಾದಮೇಲೆ ಅದನ್ನು ಕೂಡ ಕಟ್ ಮಾಡಬೇಕು. ಇವತ್ತು ಬನ್ನಿ, ಇವತ್ತು ನಮ್ಮ ತೋಟಕ್ಕೆ ಹೋಗಿ ಅನಾನಸ್ ಆಗಿದೆಯಾ ನೋಡೋಣ. ಅನಾನಸ್ ಆಗಿದೆ, ಇಲ್ಲೊಂದು ಮಲ್ಕೊಂಡು ಬಿಟ್ಟಿದೆ. ಇದು ಸ್ವಲ್ಪ ಹಣ್ಣಾಗಲಿಕ್ಕಿದೆ, ಇದನ್ನು ಕಟ್ ಮಾಡೋಣ ಇವತ್ತು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಸ್ವಲ್ಪ ಬೆಳೆದಿದೆ. ಹೀಗಿರುವಾಗಲೇ ಕಟ್ ಮಾಡ್ಕೋಬೇಕು, ಇಲ್ಲದಿದ್ದರೆ ನಾವು ಹಣ್ಣಾಗ್ಲಿಕ್ಕೆ ಬಿಟ್ಟರೆ ಪಕ್ಷಿಗಳೆಲ್ಲ ಅದನ್ನು ತಿಂದುಬಿಟ್ಟು ಹಾಳು ಮಾಡಿ ಹಾಕ್ತವೆ. ಅದಕ್ಕೆ ನಾವು ಇಟ್ಕೋಬೇಕು, ಅದನ್ನು ಒಂದು ಡಾರ್ಕ್ ಪ್ಲೇಸಲ್ಲಿ, ಹೀಟ್ ಪ್ಲೇಸಲ್ಲಿ ಇಟ್ಕೋಬೇಕು. ಅದು ಹಣ್ಣಾಗ್ತಾಯಿದೆ 2-3 ಡೇಸಲ್ಲಿ. ಈಗ ಬನ್ನಿ, ಇನ್ನೂ ಸ್ವಲ್ಪ ಅನಾನಸ್ ಗಿಡ ಅಲ್ಲಿದೆ. ಇದು ದನ ಮೇಯ್ಲಿಕ್ಕೆ ಬಿಟ್ಟಿದ್ದೀವಿ. ತೋಟ ಇದು ನಮ್ಮದು. ಇದು ಬಾಳೆ ಗಿಡ ಎಲ್ಲ. ಇದೊಂದು ಸಣ್ಣದು ಅಡಿಕೆ ಮರ, ತೆಂಗಿನ ಮರ ತುಂಬ ಇತ್ತು. ಅದಕ್ಕೆ ತೆಂಗಿನ ಮರಕ್ಕೆ ಕೂಡ ರೋಗ ಬಂದು ಈಗ ಸ್ವಲ್ಪವೇ ಇದೆ. ಈಗ ಸ್ವಲ್ಪ ನಾವು ಅಡಿಕೆ ಗಿಡ ಎಲ್ಲ ನೆಟ್ಟಿದ್ದೀವಿ. ಮಳೆ ಬಂದು ಎಲ್ಲ ಕಡೆ ಬಳ್ಳಿ ಥರ ಎಲ್ಲ ಕಾಟು ಗಿಡ ಎಲ್ಲ ಹಡ್ಕೊಂಡು ಬಿಟ್ಟಿದೆ. ಇದು ಅನಾನಸ್, ಇಲ್ಲಿ ಅನಾನಸ್ ಇದೆಯಾ ನೋಡೋಣ. ತುಂಬ ಇದಾಗಿಬಿಟ್ಟಿದೆ, ಕಾಡು ಥರ ಆಗಿಬಿಟ್ಟಿದೆ. 2 ಗಿಡ ನೆಟ್ಟಿದ್ದು, ಇಷ್ಟು ಗಿಡ ಆಗಿಬಿಟ್ಟಿದೆ. ಮೆಲ್ಲ ಕೈ ಹಾಕಬೇಕು, ಇಲ್ಲದಿದ್ದರೆ ಮುಳ್ಳೆಲ್ಲ ಚುಚ್ಕೊಳ್ಳುತ್ತೆ. ಮತ್ತು ಹಾವು ಕೂಡ ಇರೋ ಚಾನ್ಸಸ್ ಇರುತ್ತೆ ಇದರಲ್ಲಿ. ಹಾಗಾಗಿ ನಾವು ತುಂಬ ಜಾಗ್ರತೆಯಿಂದ ಅದನ್ನು ತೆಕ್ಕೋಬೇಕು. ಈಗ ನೋಡೋಣ, ಇದು ಹಣ್ಣು ಆಗಿದೆಯಾ ಇಲ್ಲದಿದ್ದರೆ ಕಾಯಿಯ ಎಂಥದ್ದು ನೋಡೋಣ. ಇದು ಕಾಯಿ ಅನಿಸುತ್ತೆ. ಹೌದು, ಇದು ಅಷ್ಟು ಆಗಲಿಲ್ಲ, ಹಾಗಾಗಿ ತೆಗಿಲಿಕ್ಕೆ ಆಗಲ್ಲ ಇದು. ಇಲ್ಲಿ ಸ್ವಲ್ಪ, ಈಗ ಇಲ್ಲಿ ಒಂದಿದೆ, ಇದು ಕೂಡ ಅಷ್ಟೊಂದು ತೆಗಿಯೋ ಥರ ಆಗಲಿಲ್ಲ. ನಿಮಗೆ ಏನಾದರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಇದು ಹೊಸ ಚಾನಲ್. ಇವನ್ ಇಲ್ಲೊಂದಿದೆ, ಇದು ಕೂಡ ಹಣ್ಣು ಆಗಲಿಲ್ಲ, ನಮಗೆ ಒಂದೇ ಸಿಕ್ಕಿದೆ. ಹಾಗಾಗಿ ಇದೊಂದು ಸ್ವಲ್ಪ ದಿವಸ ಹಿಡಿತದೆ ಹಣ್ಣಾಗಲಿಕ್ಕೆ. ನಾವು ಕಾಯಿ ಮಿನಿ ಕುಯ್ದಿಟ್ಟರೆ ಮತ್ತೆ ಅದು ಹಾಳಾಗುತ್ತೆ. ಇದು ಇಲ್ಲಿ ನಾವು ಮಾವಿನ ಮರಕ್ಕೆ ಒಂದು ವಿಳೆದ ಬಳ್ಳಿ ಎಲ್ಲ ಬಿಟ್ಟಿತ್ತು, ತುಂಬ ಹರಡ್ಕೊಂಡಿದೆ. ಇದು ಕೂಡ ವಿಳೆದೆಲೆ, ಇದು ಆರ್ಗ್ಯಾನಿಕ್ ವಿಳೆದೆಲೆ. ಬನ್ನಿ, ತೋಟದಲ್ಲೆಲ್ಲ ಅಡಿಕೆ ಎಲ್ಲ ಬಿದ್ದಿದೆ. ಮಳೆ ಇರೋ ಕಾರಣಕ್ಕೆ ಅಡಿಕೆ ಕೂಡ ಕಲೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಸ್ವಲ್ಪ ಮಳೆ ಇಲ್ಲ ಅಲ್ಲ, ಇನ್ನೆಲ್ಲ ಕಲೆಕ್ಟ್ ಮಾಡಬೇಕು. ಇಲ್ಲದಿದ್ದರೆ ಅಲ್ಲೇ ಗಿಡ ಈ ಥರ ಮೊಳಕೆ ಹೊಡೆದು ಗಿಡ ಸಣ್ಣ ಸಣ್ಣ ಗಿಡ ಆಗಿದೆ ಅಲ್ಲ, ಆ ಥರ ಆಗೋಗುತ್ತೆ. ಇದು ಈಗ ನಮ್ಮ ಅನಾನಸ್ ನಾವು ಕಟ್ ಮಾಡಿ ಪ್ಲೇಸ್ಗೆ ಬಂದಿದ್ದೀವಿ ಪುನಃ. ಇಲ್ಲಿ ನೋಡಿ, ಇದು ಗಿಡ ಇದೇನು ಮಲ್ಕೊಂಡೇ ಬಿಟ್ಟಿದೆ. ಇಲ್ಲಿ ನೋಡಿ, ನಮ್ಮ ಅನಾನಸ್ ಇಲ್ಲಿದೆ ನೋಡಿ. ಇದು ಇನ್ನು ಡಾರ್ಕ್ ಪ್ಲೇಸಲ್ಲಿ ಇಟ್ಕೋಬೇಕು ನಾವು. ಹಾಗಾದರೆ ಬಾಯ್, ಮತ್ತೆ ಸಿಕ್ಕೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.